ಧರ್ಮಸ್ಥಳದಲ್ಲಿ ದೂರುದಾರ ತೋರಿಸಿರುವಂತ ಕೊನೆಯ ಪಾಯಿಂಟ್ 13ರಲ್ಲಿ ನಿನ್ನೆಯಿಂದಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಜೆಸಿಬಿಗಳನ್ನು ಬಳಸಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ದೂರುದಾರ ಸೂಚಿಸಿರೋ ಜಾಗದಲ್ಲಿ ಮಣ್ಣು ಅಗೆಯೋ ಕಾರ್ಯ ನಡೀತಾ ಇದೆ. ನಿನ್ನೆ 15 ಅಡಿ ಆಳ ಅಗದರೂ ಕೂಡ ಯಾವ ಕುರುಹು ಕೂಡ ಸಿಕ್ಕಿಲ್ಲ. ಇವತ್ತು ಕೂಡ ಸ್ಪಾಟ್ 13ರ ಉಳಿದ ಜಾಗದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಹಿಟಾಚಿ ಮೂಲಕ ಕಾರ್ಯಾಚರಣೆ ಮುಂದುವರೆದಿದೆ. ಮತ್ತಷ್ಟು ಅವಶೇಷಗಳಿಗಾಗಿ ಎಸ್ಐಟಿ ತೀವ್ರ ಶೋಧವನ್ನು ನಡೆಸ್ತಾ ಇದೆ. 13ನೇ ಜಾಗ ದೂರುದಾರ ತೋರಿಸಿರುವಂಥ ಕೊನೆಯ ಜಾಗ. ಇಲ್ಲಿ ಹೆಚ್ಚು ಸಂಖ್ಯೆಯ ಮೃತದೇಹಗಳನ್ನು ಹೂತು ಹಾಕಲಾಗಿದೆ ಅನ್ನೋದು ಆತ ದೂರಿನಲ್ಲಿ ತಿಳಿಸಿರುವಂಥ ವಿಚಾರ. ಅದೇ ಕಾರಣಕ್ಕಾಗಿ ಸದ್ಯ ಎರಡೆರಡು ಜೆಸಿಬಿಗಳನ್ನು ಬಳಸಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ನಿನ್ನೆ ಸಂಜೆಯಿಂದ ಆರಂಭ ಆಗಿರುವಂಥ ಕಾರ್ಯಾಚರಣೆ ಇವತ್ತು ಕೂಡ ಮುಂದುವರೆದಿದೆ. ಆದರೆ ಈ ಕ್ಷಣದವರೆಗೂ ಕೂಡ ಏನೂ ಸಿಕ್ಕಿಲ್ಲ. 15 ಅಡಿ ಆಳ ಅಗದರೂ ಕೂಡ ಯಾವ ಮೃತದೇಹದ ಕುರುಹು ಕೂಡ ಸಿಕ್ಕಿಲ್ಲ. ಮೂಳೆಗಳು ಸಿಕ್ಕಿಲ್ಲ. ಮಾನವ ದೇಹದ ಅವಶೇಷಗಳು ಕೂಡ ಪತ್ತೆಯಾಗಿಲ್ಲ. ಈ ಜಾಗದಲ್ಲಿ ಹೆಚ್ಚು ಮೃತದೇಹಗಳನ್ನು ಹೂತು ಹಾಕಲಾಗಿದೆ ಅನ್ನೋದು ಆತ ಹೇಳಿಕೊಂಡಿರುವಂಥ ವಿಚಾರ. ಇನ್ನು ಸುಜಾತಾ ಭಟ್ ಪರ ವಕೀಲರು ಕೂಡ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿ ಇಲ್ಲಿ ಇಷ್ಟಿಷ್ಟು ಸಿಗತ್ತೆ ಅಂತೆಲ್ಲ ಹೇಳಿಕೊಂಡಿದ್ರು. ಅದರಲ್ಲಿ 13ನೇ ಜಾಗದಲ್ಲಿ ಹೆಚ್ಚಿನ ಮೃತದೇಹಗಳು ಸಿಗತ್ತೆ, ಅಸ್ಥಿಪಂಜರಗಳು ಸಿಗತ್ತೆ ಅಂತ ಉಲ್ಲೇಖಿಸಲಾಗಿತ್ತು. ಆದರೆ ಈ ಕ್ಷಣದ ಮಾಹಿತಿ ಪ್ರಕಾರ ಈ ಜಾಗದಲ್ಲಿ ಏನೂ ಸಿಕ್ಕಿಲ್ಲ. ಮಣ್ಣೊಂದನ್ನು ಬಿಟ್ಟು ಮತ್ತೇನೂ ಸಿಕ್ಕಿಲ್ಲ. ಸದ್ಯ ಮಣ್ಣು ಅಗೆಯುವಂಥ ಕಾರ್ಯಾಚರಣೆ ನಡೀತಾ ಇದೆ. हेलो हेलो ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ. ಕಿರಣ್, ದೃಶ್ಯ ಗಮನಿಸ್ತಾ ಇದ್ದೀವಿ. ನಿನ್ನೆಯಿಂದಲೂ ಕೂಡ ಈ ಕಾರ್ಯಾಚರಣೆ ನಡೀತಾ ಇದೆ. ಸದ್ಯ ಏನಾಗ್ತಾ ಇದೆ? ಎಷ್ಟು ಅಡಿ ಆಳಕ್ಕೆ ಅಗೆಯಲಾಗಿದೆ? ಏನು ಅಪ್ಡೇಟ್ ಇದೆ? ರಕ್ಷತ್, ಈ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ನೀವು ನೋಡಬಹುದು, ಮಳೆಯ ನಡುವೆ ಈ ಒಂದು ಕಾರ್ಯಾಚರಣೆ ಮುಂದುವರೆದಿದೆ. ಎಸ್ಐಟಿ ಅಧಿಕಾರಿಗಳು ಸ್ಥಳ ಪರಿಶೋಧನೆಯನ್ನ ಮುಂದುವರೆದಿದ್ದಾರೆ. ಸ್ಪಾಟ್ ನಂಬರ್ 13ನಲ್ಲಿ ಸ್ಥಳ ಪರಿಶೋಧನೆ ಆಗ್ತಾ ಇರುವಂತದ್ದು ತೋರಿಸ್ತಾ ಹೋಗ್ತೀನಿ. ಭಾರಿ ಮಳೆಯ ನಡುವೆ ಈ ಒಂದು ಸ್ಥಳ ಪರಿಶೋಧನೆ ನಡೀತಾ ಇದೆ. ನಿನ್ನೆ ಇದೇ ಜಾಗದಲ್ಲಿ ಸ್ಪಾಟ್ ನಂಬರ್ 13ರಲ್ಲಿ
ಎಡಭಾಗದಲ್ಲಿ ಈ ಸ್ಥಳ ಪರಿಶೋಧನೆ ನಡೆಸಲಾಗಿತ್ತು. ಸರಿಸುಮಾರು ಒಂದು 16 ಅಡಿಯಷ್ಟು ಗುಂಡಿಯನ್ನು ತೆಗೆದು ಅಲ್ಲಿ ಯಾವುದಾದ್ರೂ ಕಳೆಬರ ಅಥವಾ ಅಸ್ಥಿಪಂಜರದ ಕುರುಹು ಸಿಗುತ್ತಾ ಅನ್ನೋದನ್ನ ನಿನ್ನೆ ಪರಿಶೋಧನೆ ಮಾಡಲಾಗಿತ್ತು. ಆದರೆ ಯಾವುದೇ ಕಳೆಬರ ಅಥವಾ ಅಸ್ಥಿಪಂಜರದ ಕುರುಹುಗಳು ಪತ್ತೆಯಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಆ ತೆಗೆದಂತ ಮಣ್ಣನ್ನು ಮುಚ್ಚಿಗೆ ಸಮತಟ್ಟು ಮಾಡಲಾಗಿದೆ. ಅದರ ಪಕ್ಕದಲ್ಲೇ ಇವತ್ತು 2ನೇ ದಿನ ಸ್ಪಾಟ್ ನಂಬರ್ 13ರಲ್ಲಿ ಪರಿಶೋಧನೆ, ಇದು 2ನೇ ದಿನ. ಈ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲಿ ಖಾಲಿ ಜಾಗ ಇತ್ತು ಆತ ತೋರಿಸಿದ್ದಂತಹ ಈ ಅನಾಮಿಕ ದೂರುದಾರ ಯಾರಿದ್ದಾನೆ ಆತ ತೋರಿಸಿದಂತಹ ಸ್ಪಾಟ್ ನಂಬರ್ 13ರ ಒಂದು ವಿಸ್ತಾರವಾದಂತಹ ಜಾಗ ಅದು. ಅದರಲ್ಲಿ ನಿನ್ನೆ ಅರ್ಧ ಮಾಡಲಾಗಿತ್ತು. ಇವತ್ತು ಅರ್ಧ ಜಾಗವನ್ನ ಇವತ್ತು ಸ್ಥಳ ಪರಿಶೋಧನೆ ಮಾಡ್ತಾರೆ. ಈಗಾಗಲೇ 2 ಹಿತಾಚಿಗಳಿಂದ ಮಣ್ಣನ್ನ ತೆಗೆಯುವಂತಹ ಕಾರ್ಯ ನಡೀತಾ ಇತ್ತು. ನೋಡಬಹುದು ಜೋರು ಈ ಭಾರೀ ಮಳೆಯ ನಡುವೆ ಕೂಡ ಈ ಮಣ್ಣನ್ನ ಅಗೆಯಲಾಗ್ತಾ ಇದೆ. ಈಗಾಗಲೇ ಈ ಭಾಗದಲ್ಲಿ ಅಂದ್ರೆ ಆ ಜಾಗದಲ್ಲಿ ಸ್ಪಾಟ್ ನಂಬರ್ 13ರಲ್ಲಿ 4 ವಿದ್ಯುತ್ ಕಂಬಗಳಿದ್ದುದನ್ನು ನೀವು ನೋಡಬಹುದು. ಅಲ್ಲಿ ಈಗಾಗಲೇ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಲಾಗಿದೆ. ಆದ್ರೂ ಆ ಕಡಿತಗೊಳಿಸಿ ಈಗ ಮಣ್ಣನ್ನು ತೆಗೆಯುವಂಥದ್ದು JCB ಮೂಲಕ ಸರಿಸುಮಾರು ಒಂದು 5 ಅಡಿಯಷ್ಟು ಮಣ್ಣನ್ನು ಅಗೆಯಲಾಗಿದೆ. ಆದರೆ ಈವರೆಗೂ ಯಾವುದೇ ಕಳೆಬರ ಆಗಲಿ ಅಥವಾ ಅಸ್ಥಿಪಂಜರ ಆಗಲಿ ಪತ್ತೆ ಆಗಿಲ್ಲ. ಮತ್ತೆ ಅಗಿಯುವಂತ ಕಾರ್ಯ ಮುಂದುವರೆದಿದೆ. ಇವತ್ತು ಸಂಜೆ ತನಕನೂ ಇದೇ ಒಂದು ಕಾರ್ಯ ಮುಂದುವರಿಯುತ್ತೆ ಅಂತ ಹೇಳಲಾಗಿದೆ. ಒಂದು ವೇಳೆ ಇಲ್ಲಿ ಈ ಜಾಗದಲ್ಲಿ ಕಳೆಬರ ಆಗಲಿ ಅಥವಾ ಅಸ್ಥಿಪಂಜರ ಆಗಲಿ ಪತ್ತೆ ಆಗಿಲ್ಲ ಅಂತಾದ್ರೆ ನಾಳೆಯಿಂದ ಈ ಒಂದು ಪರಿಶೋಧನೆ ನಿಲ್ಲಿಸುವಂತಹ ಒಂದು ಸಂದರ್ಭ ಬರ್ಬೋದು. ಈಗಾಗಲೇ ಮುಖ್ಯಮಂತ್ರಿ ಅವರು ಕೂಡ ಈ ನಿಟ್ಟಿನಲ್ಲಿ ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನಾದರೂ ಸಿಗುದಿಲ್ಲ ಅಂತ ಹೇಳಿದ್ರೆ ಈ SIT ತನಿಖೆಯಲ್ಲಿ ಈ ಪರಿಶೋಧನೆ ನಿಲ್ಲಿಸಲಿಕ್ಕೆ ಈಗಾಗಲೇ ತೀರ್ಮಾನ ತಗೋತೀವಿ ಅಂತ. ಈ ಹಿನ್ನೆಲೆಯಲ್ಲಿ ಇದು ಪರಿಶೋಧನೆಯ ಕೊನೆಯ ದಿನವ ಅಥವಾ ಈ ಪರಿಶೋಧನೆ ಇಲ್ಲಿಯೇ ಮುಕ್ತಾಯವಾಗುತ್ತಾ ಅನ್ನೋದು ಪ್ರಶ್ನೆ. ಮುಂದೆ SIT ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಯಾವ ರೀತಿಯ ನಿರ್ಧಾರಗಳನ್ನು ತಗೋತಾರೆ, ಈ ತನಿಖೆ ಯಾವ ರೀತಿ ಸಾಗಬೇಕು ಅನ್ನೋದನ್ನ ಅವರು ನಿರ್ಧಾರ ಮಾಡ್ತಾರೆ. ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ರಕ್ಷತ್, ಕಿರಣ್, ಈಗ ಆ ದೂರುದಾರ ಇರಬಹುದು ಅಥವಾ ದೂರುದಾರನ ಪರ ಇದ್ದಂತ ವಕೀಲರು ಇರಬಹುದು, ಅವರಿಗಿದ್ದಂತ ಕಾನ್ಫಿಡೆಂಟು 13ನೇ ನಂಬರ್ನಲ್ಲೇ ಹೆಚ್ಚು ಮೃತದೇಹಗಳು ಸಿಗುತ್ತೆ, ಅಸ್ಥಿಪಂಜರಗಳು ಪತ್ತೆಯಾಗಬಹುದು ಅಂತ. ಸೊ ಈಗ ಒಂದು ವೇಳೆ ಪತ್ತೆಯಾಗದಿದ್ರೆ ವಾಟ್ ನೆಕ್ಸ್ಟ್, ಏನು ಮಾಡ್ತಾರೆ ಮುಂದಕ್ಕೆ? ರಕ್ಷತ್, ನೀವು ನೋಡಬಹುದು ಈಗಾಗಲೇ ದೂರುದಾರ ಅಲ್ಲೇ ಇದ್ದಾನೆ, ಅವರ ವಕೀಲರು ಕೂಡ ಇದ್ದಾರೆ. ಆದ್ರೆ ವಕೀಲರಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಅಷ್ಟು ಕಾಣ್ತಲ್ಲ. ಆದ್ರೆ ದೂರುದಾರನ ಮುಖದಲ್ಲಿ, ಆತನ ವರ್ತನೆಯಲ್ಲಿ, ಆತ ಇಲ್ಲಿ ತೋರುತ್ತಿರುವಂತಹ ಚಟುವಟಿಕೆಯಲ್ಲಿ ಆತ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾನೆ ಅಂತಾನೆ ಹೇಳ್ಬೋದು. ನಿನ್ನೆ ಕೂಡ ಆತ ಕಾನ್ಫಿಡೆನ್ಸ್ ಅಲ್ಲಿ ಇದ್ದ. ಮತ್ತೆ ಪ್ರತಿಯೊಂದು ಸ್ಪಾಟ್ ಅಲ್ಲಿ ಆತ ತೋರಿಸಿದ ಜಾಗಗಳಲ್ಲಿ ಆತ ಎಲ್ಲಾ ಕಡೆನೂ ಕಾನ್ಫಿಡೆನ್ಸ್ ಅಲ್ಲೇ ಇದ್ದ. ಪ್ರತಿ ಇದರಲ್ಲೂ ಕೂಡ ತಾನು ಹೂತಿರುವಂತಹ ಶವಗಳು ಸಿಕ್ಕೇ ಸಿಗ್ತವೆ ಅಂತ, ಅದು ಎಲ್ಲೂ ಸಿಕ್ಕಿಲ್ಲ. ಆದ್ರೆ ಈ ಭಾಗದಲ್ಲಿ ತಾನು 3ಕ್ಕಿಂತ ಹೆಚ್ಚು ಶವಗಳನ್ನ ಹೂತಿದ್ದೇನೆ ಅಂತ ಆತ SIT ಮುಂದೆ ಹೇಳಿಕೆ ನೀಡಿದ್ದ. ಈ ಹಿನ್ನೆಲೆಯಲ್ಲಿ ನಿನ್ನೆ ಆಲ್ರೆಡಿ ಈಗ ಒಂದು ಭಾಗದಲ್ಲಿ ಪರಿಶೋಧನೆ ನಡೆಸಲಾಗಿದೆ, ಇನ್ನೊಂದು ಭಾಗಕ್ಕೆ ಇವತ್ತು ಪರಿಶೋಧನೆ ನಡೆಸ್ತಾ ಇರುವಂತದ್ದು. ಆದ್ರೂ ಕೂಡ ಆತನ ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ಆತನ ಮಾನಸಿಕ ಇದು ಎಷ್ಟು ಗಟ್ಟಿಯಾಗಿರ್ಬೋದು ಅನ್ನೋದನ್ನ ನೋಡ್ಬೇಕಾದ್ರೆ ಎಲ್ಲಾ ಕಡೆ ಆತ ತೋರಿಸಿದ ಜಾಗದಲ್ಲಿ ಎಲ್ಲೂ ಕೂಡ ಕಳೆಬರ ಆಗ್ಲಿ ಅಥವಾ ಅಸ್ಥಿಪಂಜರದ ಕುರುಹು ಆಗಲಿ ಸಿಕ್ಕಿಲ್ಲ. ಆದ್ರೆ ಇಲ್ಲಿ ಆತ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿನ್ನೆ ಅಂತೂ ಸಿಕ್ಕಿಲ್ಲ, ಇವತ್ತು ಸಿಗ್ಬಹುದು ಅನ್ನೋದು ಅಧಿಕಾರಿಗಳ ಒಂದು ಊಹೆ ಕೂಡ. ಆದ್ರೆ ಈತನ ಒಂದು ಕಾನ್ಫಿಡೆನ್ಸ್ ನೋಡಿದ್ರೆ ಇವತ್ತು ಸಿಗಬಹುದು ಅನ್ನೋ ಒಂದು ಆತ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾನೆ ಅನ್ನೋದನ್ನು ಹೇಳ್ಬೋದು. ರಕ್ಷತ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.